ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್. ಇದು ಆ್ಯಕ್ಚುಲಿ ಬಂದು ನನ್ನ ಡೆಲಿವರಿ ವ್ಲಾಗ್ ಆಗಿದೆ. ನನ್ನ ಡೆಲಿವರಿ ಬಂದು 27 ಡಿಸೆಂಬರೇ ಆಯಿತು. ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಡಿಲೇ ಆಗಿದೆ. ಆವತ್ತಿನ ದಿನ ಗುರುವಾರ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಮುಂಚೆ ದೇವ್ರಿಗೆ ನಮಸ್ಕಾರ ಮಾಡಿ ಹೊಡೋಣ ಅಂಥೇಳಿ ನನ್ನ ಹಸ್ಬೆಂಡು ಬೆಳಗ್ಗೆನೇ ಎಲ್ಲ ಕೆಲಸ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿದರು. ಸೊ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಹೇಶ್ವರ ಸ್ವಾಮಿ ಆಗಿ ಚಾಮುಂಡೇಶ್ವರಿ ಆಗಿ ರಾಯರ ಆಶೀರ್ವಾದ ಇರಲಿ ಅಂತ ಹೇಳಿ ಕೇಳಿಕೊಂಡು, ನಾನು ಯಾವ ಮಗುನ ಅಂದ್ಕೊಂಡಿದ್ದೀನೋ, ನನ್ನ ಮನಸ್ಸಲ್ಲಿ ಯಾವ ಮಗು ಬೇಕು ಅಂತ ಆಸೆ ಇದೆಯೋ ಅದೇ ಮಗು ಆಗಪ್ಪ ದೇವ್ರೆ ಅಂತ ಕೇಳ್ಕೊಂಡು ಹೊರಟಿದ್ವಿ. ಬಟ್ ಆದರೂ ಸ್ವಲ್ಪ ಟೆನ್ಷನ್ ಆಗ್ತಿತ್ತು. ಟೆನ್ಷನ್ ಜೊತೆ ಸ್ವಲ್ಪ ಖುಷಿನೂ ಆಗ್ತಿತ್ತು. ಬಿಕಾಸ್ 9 ತಿಂಗಳು ವೆಯ್ಟ್ ಮಾಡ್ತಿದ್ವಿ. ಆ 9 ತಿಂಗಳು ವೆಯ್ಟ್ ಮಾಡಿರೋ ಅಂತ ಒಂದು ಒಳ್ಳೆ ದಿನ ಇವತ್ತು ಬಂದೇ ಬಿಡ್ತು. ಸೊ ಅದೇ ಖುಷಿನಲ್ಲಿ ಹೊರಡ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಕಾರ್ ಎತ್ಕೊಂಬರಕ್ಕೆ ಅಂತೇಳಿ ನಮ್ಮ ಅತ್ತೆ ಮನೆಗೆ ಹೋಗಿದ್ರು. ಸೊ ಹೊರಡ್ತಾ ಇದ್ದೀವಿ. ಅವ್ರಿಗೂ ಟೆನ್ಷನ್ ಇದೆ, ಏನಾಗ್ಬೋದು ಏನು ಅಂತ. ಬಟ್ ಅವ್ರಿಗೂ ಗರ್ಲ್ ಬೇಬಿ ಆಗಬೇಕು ಅಂತ ಆಸೆ. ಹಾಗಾಗಿ ಹಾಸ್ಪಿಟ್ಲಿಗೆ ಬರೋಷ್ಟರಲ್ಲಿ 12 o'clock ಆಯಿತು. ಊಟ ಏನೂ ಮಾಡಬಾರ್ದು, ಅನಸ್ತೇಷಿಯಾ ಕೊಡ್ಬೇಕಾದ್ರೆ ವಾಮಿಟ್ ಆಗುತ್ತೆ ಅಂತೇಳಿ ಊಟ ಏನೂ ಕೊಟ್ಟಿಲ್ಲ ನನಗೆ. ಸೊ ಡ್ರಿಪ್ಸ್ ಹಾಕಿದ್ರು. ಅವರು ಹೊಟ್ಟೆ ಹಸಿವಾದ್ರೆ ಗ್ಲೂಕೋಸ್ ಹಾಕ್ತೀವಿ ಅಂತೇಳಿ ಡ್ರಿಪ್ಸ್ ಹಾಕಿ ಹೋದ್ರು. ಅದಾದಮೇಲೆ ನನಗೆ ತುಂಬ ಮಿಸ್ ಮಾಡಿಕೊಂಡೆ ನನ್ನ ದೊಡ್ಡ ಮಗನ್ನ. ಅವ್ನು ಬಂದಿಲ್ಲ ನಮ್ಮ ಜೊತೆ, ಸ್ಕೂಲಿಗೆ ಹೋಗಿದ್ದ. ಹಾಗಾಗಿ ಎಲ್ಲ ಅವತ್ತು ಗುರುವಾರ ಆಯಿತು, ಡೆಲಿವರಿ ಎಲ್ಲ ಆಯಿತು. ಸೊ ನನಗೆ ಸ್ವಲ್ಪ BP ಹೈ ಆಗಿತ್ತು. ಹಾಗಾಗಿ ಆ ಟೆನ್ಷನಲ್ಲಿ ನನ್ನ ಹಸ್ಬೆಂಡು ಮಗು ಕಲೆಕ್ಟ್ ಮಾಡ್ಕೊಳ್ಳೋ ಅಂಥ ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನನ್ನ BP ಜಾಸ್ತಿ ಆಗೋದ್ರಿಂದ ಅವರು ತುಂಬ ಟೆನ್ಷನಲ್ಲಿದ್ದರು. ಸೊ ನನಗೂ ಅಷ್ಟೇ ಯಾವ ಮಗು ಹೋಗುತ್ತೆ ಅಂತೇಳಿ ತುಂಬ ಟೆನ್ಷನ್ ಇತ್ತು. ಕೊನೆಗೂ C-ಸೆಕ್ಷನಲ್ಲಿ ನನ್ನ ಮಗು ಸೌಂಡ್ ಕೇಳಿದ ತಕ್ಷಣ ನಾನು ಫಸ್ಟ್ ಡಾಕ್ಟರ್ನ ಕೇಳಿದ್ದು ಒಂದೇ, ಮೇಡಮ್ ಯಾವ ಮಗು ಆಯಿತು ಅಂತ ಕೇಳಿದೆ. ಅವರು ಯಾಕೆ ಗಂಡು ಮಗುನೇ ಬೇಕಿತ್ತಾ ಅಂತ ಹೇಳ್ತಿದ್ರು. ಇಲ್ಲ ಯಾವ ಮಗು ಹೇಳಿ ಅಂತ ಕೇಳಿದ್ದಕ್ಕೆ ಅವರು ಹೆಣ್ಮಗು ಅಂತ ಹೇಳಿದ್ರು. ನನಗೆ ಅವಾಗ ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯಿತು. ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು. ಸೊ ಅದಾದ ನಂತರ ಸ್ಯಾಟರ್ಡೆ ಮಾರ್ನಿಂಗು ಇಬ್ಬರಿಸಿ ಕೂರಿಸ್ಬೇಕು ಅಂತ ಹೇಳಿದ್ರು. ನನಗೆ ತುಂಬಾ ಪೇಯ್ನ್ ಆಗ್ತಿತ್ತು. ಬಟ್ ಆದರೂ ನಾನು ಪ್ರಯತ್ನ ಪಟ್ಟೆ. ಸ್ಯಾಟರ್ಡೆ ನೈಟು ಎದ್ದು ಒಬ್ಬರೇ ನಿಂತ್ಕೊಳ್ಳೋಣ, ಒಬ್ಬರೇ ವಾಕ್ ಮಾಡೋಣ, ಇಂಡಿವಿಜುವಲ್ ಆಗಿ ವಾಕ್ ಮಾಡೋಣ. ಬಿಕಾಸ್ ನನಗೆ ಪೋಸ್ಟ್ ಡೆಲಿವರಿ ಕೇರ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಸೊ ನನಗೆಲ್ಲ ನನ್ನ ಹಸ್ಬೆಂಡೇ. ಸೊ 3 days ಅವರೇ ಹಾಸ್ಪಿಟ್ಲಲ್ಲೇ ಇದ್ದು ನನ್ನ ನೋಡಿಕೊಂಡ್ರು. ಸೊ ಫುಲ್ ಅವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ, ನಾನು ಸ್ವಲ್ಪ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ. ಪ್ರಯತ್ನ ಸರ್ವಸಿದ್ಧಿ ಸಾಧನ ಅಂತಾರಲ್ಲ, ಹಾಗೆ ಪ್ರಯತ್ನ ಪಟ್ಟೆ. ಸ್ವಲ್ಪ ವಾಕ್ ಮಾಡ್ಬೇಕಾದ್ರೆ ಪೇಯ್ನ್ ಆಗ್ತಿತ್ತು. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಇಂಡಿವಿಜುವಲ್ ಇರೋದ್ರಿಂದ ನಾವು ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ಎಲ್ಲ ನೋಡ್ಕೊತಾರೆ. ಸೊ ನೀವು ನೆಕ್ಸ್ಟು ಅವರು ನನ್ನ ಬಾಣ್ತನ ಮಾಡೋದು ನನ್ನ ಹಸ್ಬೆಂಡೇ. ಸೊ ನೋಡೋಣ ನೆಕ್ಸ್ಟ್ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ತುಂಬ ಪೇಯ್ನ್ ಆಗ್ತಿದೆ. ನೆನ್ಸ್ಕೊಂಡ್ರೆ ಭಯ ಆಗುತ್ತೆ, ಮುಂದೆ ಹೇಗಪ್ಪ ಏನು ಅಂತ. ಆದರೂ ನಾನು ನಂಬಿರೋ ದೇವರು ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಯಾಟರ್ಡೆ ನೈಟ್ ಸ್ವಲ್ಪ ವಾಕ್ ಮಾಡಿದೆ. ಸೊ ಸಂಡೇ ಡಿಸ್ಚಾರ್ಜ್ ಆಯಿತು. ಸಂಡೇ ಆ್ಯಕ್ಚುಲಿ ಒಂದು ಮಧ್ಯಾಹ್ನಕ್ಕೆ ಡಿಸ್ಚಾರ್ಜ್ ಆಗಿತ್ತು. ಮನೆಗೆ ಹೋದ್ವಿ. ಮನೆಗೆ ಹೋದಾಗ ನನ್ನ ಹಸ್ಬೆಂಡ್ ಸ್ವಲ್ಪ ಸರ್ಪ್ರೈಸ್ ಎಲ್ಲ ಮಾಡಿದರು, ಫ್ಲವರ್ ಡೆಕೋರೇಷನ್ ಮಾಡಿದರು. ಬಟ್ ಯಾರೂ ಇಲ್ದಿರೋ ಕಾರಣ ನಾನು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಾನು ಬೇಬಿ ಎತ್ಕೊಂಡಿದ್ದೆ. ಸೊ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.